ಮ್ಯಾನ್ಯುವಲಿ ಫೀಡ್ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಕನ್ವೇಯರ್ ಬೆಲ್ಟ್ ಮುಖಾಂತರ ಅಡಿಕೆ ಬಂದು ಬೀಳುವ ಕಾರಣ ಒಬ್ಬನೇ ಇದ್ದು ಇಡೀ ಮೆಷಿನ್ ಆಪರೇಟ್ ಮಾಡಬಹುದು. ಹೇಳಿದ ಔಟ್ಪುಟ್ ಅನ್ನು 100 ರಿಂದ 120 ಕೆಜಿ ಒಂದು ಗಂಟೆಗೆ ಈ ಮಾಡೆಲ್ ಅಲ್ಲಿ ತೆಗಿಬಹುದು. ಪುತ್ತೂರಿನ ಕೃಷಿ ಮೇಳ ಮತ್ತು ಸಸ್ಯ ಜಾತ್ರೆಯಲ್ಲಿ ನಾವಿದ್ದೇವೆ. ಈ ಕೃಷಿ ಮೇಳ ಮತ್ತು ಸಸ್ಯ ಜಾತ್ರೆಯಲ್ಲಿ ಒಂದು ಸ್ಟಾಲ್ ಅಲ್ಲಿ ನಾವಿದ್ದೇವೆ. ಸುಳ್ಯದ ಅಪರ್ಣಾ ಸ್ಟೀಲ್ ಇಂಡಸ್ಟ್ರೀಸ್ ಅವರ ಸ್ಟಾಲ್. ಈ ಸ್ಟಾಲಿನ ಒಂದು ಬಹು ಆಕರ್ಷಣೀಯ ಒಂದು ಯಂತ್ರ ಅಂದ್ರೆ ಅಡಿಕೆ ಸುಲಿಯುವ ಯಂತ್ರ. ನಮ್ ಜೊತೆ ಅಪರ್ಣಾ ಸ್ಟೀಲ್ ಇಂಡಸ್ಟ್ರೀಸ್ ಆದಿತ್ಯ ಅವರಿದ್ದಾರೆ. ನಮಸ್ಕಾರ ಆದಿತ್ಯ. ನಮಸ್ತೆ. ನಮಸ್ತೆ. ನಿಮ್ಮ ಒಂದು ಕಂಪನಿಯ ಬಗ್ಗೆ ಅಂದ್ರೆ ಅಪರ್ಣಾ ಸ್ಟೀಲ್ ಇಂಡಸ್ಟ್ರೀಸ್ ಒಂದು ಕಂಪನಿಯ ಬಗ್ಗೆ ಮತ್ತೆ ಇಲ್ಲಿ ತಂದಿರೋ ಪ್ರಾಡಕ್ಟಿನ ಬಗ್ಗೆ ಹೇಳೋದು. ನಮ್ಮದು ಅಪರ್ಣಾ ಸ್ಟೀಲ್ ಇಂಡಸ್ಟ್ರೀಸ್ ಅಂತ ನಮ್ಮ ಸುಳ್ಯದಲ್ಲಿ ನಮ್ಮ ಈ ಫ್ಯಾಕ್ಟರಿ ಔಟ್ಲೆಟ್ ಇರುವಂತದ್ದು. ಸೊ ಅಲ್ಲಿ ನಾವು ಕಳೆದ ಒಂದು 30 ವರ್ಷದಿಂದ ಇದ್ದೇವೆ. ಈ ಅರೆಕಡಿಯಸ್ಕರ ಕಳೆದ 18 ವರ್ಷದಿಂದ ನಾವು ಮಾರ್ಕೆಟಿಂಗ್ ನಾವೇ ಮಾಡುವಂತದ್ದು. ಇದು ನಾವೇ 18 ವರ್ಷದಿಂದ ಈ ಮೆಷಿನ್ ಮಾರ್ಕೆಟ್ ಅಲ್ಲಿ ಇದೆ. ಮೊದಲು ನಮ್ಮ ತಂದೆಯವರು ಮಾಡ್ತಾ ಇದ್ರು, ಅದಾಗಿ ಈಗ ನಾನು ಮತ್ತೆ ನನ್ನ ಬ್ರದರ್ ಇಬ್ರು ಸೇರಿ ಇದನ್ನು ಮಾಡ್ತಾ ಇದ್ದೇವೆ. ಹಾಗೆ ಇದು ಈಗ ಕಂಪ್ಲೀಟ್ಲಿ ನ್ಯೂ ಅಂಡ್ ಅಪ್ಡೇಟೆಡ್ ಆದಿತ್ಯ ಅರೆಕಡಿಯಸ್ಕರ್ ಅಂತ. ಸೊ ಇದರ ಲೇಟೆಸ್ಟ್ ವರ್ಷನ್. ಹೌದು, ಕಳೆದ 18 ವರ್ಷದಿಂದಲೂ ಮಾಡ್ತಾ ಇದ್ದೇವೆ. ವರ್ಷದಿಂದ ವರ್ಷ ಅಪ್ಡೇಟ್ ಆಗ್ತಾ ಇರ್ತದೆ ಮೆಷಿನ್ಸ್. ಸೊ ಇದೀಗ ಕಂಪ್ಲೀಟ್ಲಿ ನ್ಯೂ ಅಂಡ್ ಅಪ್ಡೇಟೆಡ್ ಆದಿತ್ಯ ಅರೆಕಡಿಯಸ್ಕರ್ ಅಂತ. ಸೊ ಇಲ್ಲಿಗೆ ನಾವು ಈಗ ಪುತ್ತೂರಿನ ಸಸ್ಯ ಜಾತ್ರೆ ಕೃಷಿ ಮೇಳಕ್ಕೆ ನಾವು ತಂದಂತದ್ದು 2 HP ಸಿಂಗಲ್ ಫೇಸ್ ಮಾಡೆಲ್. ಸೊ ಇದು ಇದರ ಕೆಪಾಬಿಲಿಟೀಸ್ ಹೇಳ್ತೇನೆ ನಿಮಗೆ. ಗಂಟೆಗೆ ಇದು 100 ರಿಂದ 120 ಕೆಜಿ ಅವರು ಸುಲಿದು ಕೊಡುವಷ್ಟು ಕೆಪಾಬಿಲಿಟಿ ಉಂಟು ಇದಕ್ಕೆ. ಇದು 2 HP ಸಿಂಗಲ್ ಫೇಸ್ ಕ್ರಾಂಪ್ಟನ್ ಮೋಟರ್ಸ್ ಇಂದ ಪವರ್ ಆಗಿರುವಂತ ಮೆಷಿನ್ಸ್. ಇದು ಇಟ್ ಕಮ್ಸ್ ವಿತ್ LNT ಸ್ಟಾರ್ಟರ್ಸ್. ಸೊ ಈಗ ಇದು ನಮ್ಮ ಮನೆ ಈಚ್ ಪಾಯಿಂಟ್ ಗೆ ಹಾಕಿ ರನ್ ಮಾಡುವಂತದ್ದು. ಇನ್ ಕೇಸ್ ಮನೆ ಕರೆಂಟ್ ಅಲ್ಲಿ ಫ್ಲಕ್ಚುಯೇಷನ್ ಎಲ್ಲ ಇದ್ರೆ ಮೋಟಾರ್ ಬರ್ನ್ ಆಗುವಂತ ಸಮಸ್ಯೆಗಳು ಬರುವುದಿಲ್ಲ, ಯಾಕಂದ್ರೆ LNT ಸ್ಟಾರ್ಟರ್ ಗಳೆಲ್ಲ ಇರ್ತದೆ. ಪ್ಲಸ್ ನಾವು ಯೂಸ್ ಮಾಡಿರುವಂತದ್ದು ಕ್ರಾಂಪ್ಟನ್ ಮೋಟರ್ಸ್. ಮತ್ತೆ ಇದೀಗ ನಾವು 2 ಮಾಡೆಲ್ಸ್ ಅಲ್ಲಿ ಬಿಡ್ತೇವೆ ಪ್ರತಿಯೊಂದು ಮೆಷಿನ್ಸ್ ಅನ್ನು, ಸೆಮಿ ಆಟೋಮೆಟಿಕ್ ಅಂಡ್ ಫುಲ್ಲಿ ಆಟೋಮೆಟಿಕ್ ಅಂತ. ಸೊ ಸೆಮಿ ಆಟೋಮೆಟಿಕ್ ಅಂದ್ರೆ ಒಂದು ಮೆಷಿನ್ ಆಪರೇಟ್ ಮಾಡಬೇಕಾದ್ರೆ ಇಬ್ರು ಬೇಕು. ಅದೇ ಫುಲ್ಲಿ ಆಟೋಮೆಟಿಕ್ ಆದ್ರೆ ಒಂದು ಮೆಷಿನ್ ಆಪರೇಟ್ ಮಾಡ್ಲಿಕ್ಕೆ ಒಬ್ಬ ಸಾಕು. ಕನ್ವೇಯರ್ ಬೆಲ್ಟ್ ಮುಖಾಂತರ ಅಡಿಕೆ ನಿಮಗೆ ಮೆಷಿನ್ ನ ಒಳಗಡೆ ಬಂದು ಬೀಳ್ತದೆ. ಆದ ಕಾರಣ ನಮಗೆ ಮೇಲ್ಗಡೆಯಿಂದ ಮ್ಯಾನ್ಯುವಲಿ ಫೀಡ್ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಕನ್ವೇಯರ್ ಬೆಲ್ಟ್ ಮುಖಾಂತರ ಅಡಿಕೆ ಬಂದು ಬೀಳುವ ಕಾರಣ ಒಬ್ಬನೇ ಇದ್ದು ಇಡೀ ಮೆಷಿನ್ ಆಪರೇಟ್ ಮಾಡಬಹುದು. ಹೇಳಿದ ಔಟ್ಪುಟ್ ಅನ್ನು 100 ರಿಂದ 120 ಕೆಜಿ ಒಂದು ಗಂಟೆಗೆ ಈ ಮಾಡೆಲ್ ಅಲ್ಲಿ ತೆಗಿಬಹುದು. ಇದರಲ್ಲಿ ನಿಮಗೆ ದೊಡ್ಡ ಮೆಷಿನ್ಸ್ ಬರ್ತದೆ, ಗಂಟೆಗೆ 200 ರಿಂದ 225 ಕೆಜಿ, ಗಂಟೆಗೆ 250 ರಿಂದ 300 ಕೆಜಿ ವರೆಗೆ ಕೂಡ ನಾವು ಮಾಡ್ತೇವೆ. ಸಣ್ಣ ಮೆಷಿನ್ಸ್ ಬರ್ತದೆ ನಮ್ಮ ಮನೆ ಪರ್ಪಸ್ಗೆ ತಕ್ಕಂತಲ್ಲಾದ್ರೆ ಗಂಟೆಗೆ 35 ರಿಂದ 40 ಕೆಜಿ ವರೆಗಿರುವ ಸಣ್ಣ ಮಟ್ಟಿನ ಕೃಷಿಕರಿಗೆ, ಈಗ ನಮ್ಮ ತೋಟದಲ್ಲಿ ನಾವೇ ದುಡಿಯುವಂತದ್ದು ಅಂತೆಲ್ಲ ಆದ್ರೆ ಗಂಟೆಗೆ ನಿಮಗೆ 35 ರಿಂದ 40 ಕೆಜಿ ಔಟ್ಪುಟ್ ಬರುವಂತ ಮೆಷಿನ್ಸ್ ಮಾಡ್ತೇವೆ. ಎಲ್ಲ ಮೆಷಿನ್ಸ್ ಅಲ್ಲಿ ಕೂಡ ಸಿಸ್ಟಮ್ ನಿಮಗೆ ಒಂದೇ ಆಗಿರ್ತದೆ. ಆದ ಕಾರಣ ಮತ್ತೆ ನಮ್ಮ ಮೆಷಿನ್ ನ ಮೇನ್ ಸ್ಪೆಷಾಲಿಟಿ ಏನು ಅಂದ್ರೆ ಕಂಪೇರ್ ಟು ಎನಿ ಅದರ್ ಮೆಷಿನ್ಸ್ ಅಂಡ್ ಆಲ್ ಓವರ್ ಇಂಡಿಯಾ ಮಾರ್ಕೆಟ್ ಅಲ್ಲಿ ಒಂದೇ ಒಂದು ಅಡಿಕೆಗೆ ಕಲೆ ಗೀರು ಬೀಳುವಂತ ಪ್ರಶ್ನೆಗಳಿಲ್ಲ. ಈಗ ಮಾರ್ಕೆಟ್ ಅಲ್ಲಿ ಹಲವಾರು ಮೆಷಿನ್ ಗಳಿದೆ. ನಮಗೆ ಈಗ ಮೈನ್ ಆಗಿ ನಾವು ನೋಡುವಂತ ಸಮಸ್ಯೆಗಳು ಏನಂದ್ರೆ ಮೆಷಿನ್ ಅಲ್ಲಿ ಸುಲಿದ ಅಡಿಕೆಗೆ ರೇಟ್ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅಡಿಕೆಯಲ್ಲಿ ಪ್ರತಿಯೊಂದು ಅಡಿಕೆಯಲ್ಲಿ ಕಲೆ ಗೀರು ಬೀಳುವಂತ ಪ್ರಶ್ನೆಗಳು ಬರ್ತದೆ. ನಮ್ಮ ಮೆಷಿನ್ ನ ಮೇನ್ ಸ್ಪೆಷಾಲಿಟಿ ಏನು ಅಂದ್ರೆ ಒಂದೇ ಒಂದು ಅಡಿಕೆಗೆ ಕಲೆ ಗೀರು ಬೀಳುವಂತ ಪ್ರಶ್ನೆಗಳಿಲ್ಲ. ಈಗ ನೀವು ಸುಲಿದಂತ ಅಡಿಕೆಯನ್ನು ನೋಡ್ಬೋದು, ಅದನ್ನ ನಾವು ಸಾರ್ಟ್ ಮಾಡಿ ಮಾರ್ಕೆಟಿಗೆ ಕೊಟ್ರೆ ನಿಮಗೆ ಇದು ಕೈಯಲ್ಲಿ ಸುಲಿದ ಮೆಷಿನ್ ಅಲ್ಲಿ ಸುಲಿದ ಅನ್ನೋ ಡಿಫರೆನ್ಸ್ ಗೊತ್ತಾಗುದಿಲ್ಲ. ಆ ರೀತಿಯಲ್ಲಿ ಈ ಅಪ್ಡೇಟೆಡ್ ಮೆಷಿನ್ ಮಾಡಿದ್ದೇವೆ. ಪ್ಲಸ್ ಈಗ ಪರ್ಸೆಂಟೇಜ್ ನಾವು ನೋಡೋದಾದ್ರೆ ಕೈಯಲ್ಲಿ ಸುಲಿಯುವಾಗ ನಮಗೆ ಎಷ್ಟು % ಅಡಿಕೆ ಸಿಗ್ತದೆ ಅಷ್ಟೇ % ನಿಮಗೆ ಮೆಷಿನ್ ಅಲ್ಲಿ ಕೂಡ ಸಿಕ್ಕುವಂತ ವ್ಯವಸ್ಥೆಗಳು ಇರ್ತದೆ. ಪ್ರತಿಯೊಂದು ಕೊಯ್ಲಿಂದ ಕೊಯ್ಲಿಗೂ ಸಣ್ಣ ಪುಟ್ಟ ಸಾಮಾನ್ಯವಾದ ಕೃಷಿಕ ಬೋಲ್ಟ್ ನೆಟ್ ಟೈಟ್ ಲೂಸ್ ಮಾಡ್ಲಿಕ್ಕೆ ಗೊತ್ತಿದ್ದವನಿಗೆ ಇಡೀ ಮೆಷಿನ್ ನ ಅಡ್ಜಸ್ಟ್ಮೆಂಟ್ ಆಪರೇಟ್ A to Z ಅವನೇ ಮಾಡಬಹುದು. ಹಾಗೆ ಮತ್ತೆ ಈಗ ನಾವು ಯೂಸ್ ಮಾಡಿರುವಂತದ್ದು ಎಲ್ಲ ಬ್ರಾಂಡೆಡ್ ಐಟಮ್ಸ್ ಆದ ಕಾರಣ ಪ್ರತಿಯೊಂದಕ್ಕೂ ವ್ಯಾರಂಟಿ ಬರ್ತದೆ. ಹಾಗೆ ಮೆಷಿನಿಗೆ ನಾವು 1 year or 5 ಫ್ರೀ ಸರ್ವಿಸ್ ವ್ಯಾರಂಟಿ ಕೂಡ ಪ್ರೊವೈಡ್ ಮಾಡ್ತೇವೆ. ಇನ್ ಕೇಸ್ ಈಗ ಕಸ್ಟಮರ್ ತಕೊಂಡು ಹೋಗಿ ಏನಿ ಇಶ್ಯೂಸ್ ಬಂದ್ರು ಕೂಡ ಮೈನರ್ ಆಗ್ಲಿ ಮೇಜರ್ ಆಗ್ಲಿ ನನ್ನ ಹುಡುಗರು ಕಸ್ಟಮರ್ ನ ಸೈಟಿಗೆ ಹೋಗಿ ಸರ್ವಿಸ್ ಮಾಡಿ ಬರುವಂತ ವ್ಯವಸ್ಥೆಗಳು ಇರ್ತದೆ. ನಾವು ಹೇಳಿದಂತ ಔಟ್ಪುಟ್ ಪ್ರತಿಯೊಂದು ಮೆಷಿನ್ ಅಲ್ಲಿ ಕೂಡ ನಾವು ಕೊಡ್ತೇವೆ. ಮತ್ತೆ ಈಗ ಈ ಮೆಷಿನ್ಸ್ ಅಲ್ಲಿ ನಮಗೆ ಈಗ ಅಡಿಕೆಯಲ್ಲಿ ಈ ಸಿಪ್ಪೆಗೊಟ್ಟು ಉಳ್ಳಿ ಅಂತ ಹೇಳ್ತೇವೆ ನಾವು. ಈಗ ಕೈಯಲ್ಲಿ ಸುಲಿಯುವಾಗ ನಮಗೆ ಒಂದು 20% ಸಿಪ್ಪೆಗೊಟ್ಟು ಸಿಕ್ಕುದಾದ್ರೆ ನಮ್ಮ ಮೆಷಿನ್ ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಮೆಷಿನ್ ಅಲ್ಲಿ ಸುಲಿದಂತ ಅಡಿಕೆ 10 ರಿಂದ 12% ಮಾತ್ರ ಸಿಗ್ಬೋದು ನಿಮಗೆ. ಉಳಿದ 8% ಎಲ್ಲಿಗೆ ಹೋಯ್ತು ಅಂತ ಪ್ರಶ್ನೆ ಬರ್ತದೆ. ಉಳಿದ 8% ಪೀಲ್ ಮಾಡಿ ಕೊಡ್ತದೆ ಇದು. ಇದಕ್ಕೆ ಅಂತ ನಿಮಗೆ ಬೇರೆ ಒಂದು ಗ್ರೈಂಡಿಂಗ್ ಮೆಷಿನ್ ಆಗ್ಲಿ ಅಥವಾ ಬೇರೆ ಮೆಷಿನ್ ಗಳ ಅವಶ್ಯಕತೆ ಇರುವುದಿಲ್ಲ. ಇದು ಕಂಪ್ಲೀಟ್ ಆಲ್ ಇನ್ ಒನ್. ಎಲ್ಲ A to Z ನಮ್ಮ ತೋಟದಲ್ಲಿ ಸಿಕ್ಕುವಂತ ಯಾವುದೇ ರೀತಿಯ ಅಡಿಕೆ ಆಗಿರ್ಲಿ, ಒಣ ಅಡಿಕೆ ಆಗಿರ್ಬೇಕು, ಯಾವುದೇ ಸೈಜ್ ಇದಿರ್ಲಿ, ಈವನ್ ಈ ಶ್ರೀಲಂಕಾದ ಬಾದಾಮಿ ಸೈಜ್ ನ ಅಡಿಕೆಗಳು ಕೂಡ ಈ ಮೆಷಿನ್ ಅಲ್ಲಿ ಸುಲಿದು ಬರ್ತದೆ. ದೊಡ್ಡ ಸೈಜ್ ಅಡಿಕೆನೆ ಬೇಕು ಅಂತ ಇಲ್ಲ, ಯಾವುದೇ ಸೈಜ್ ಅಡಿಕೆ ಇರಲಿ. ಇದು ನಾವು ಇಷ್ಟು ಧೈರ್ಯವಾಗಿ ಯಾಕೆ ಹೇಳ್ತೇವೆ ಅಂದ್ರೆ ಈಗ ನಾವು ಶ್ರೀಲಂಕಾಗಳಿಗೂ ಕೂಡ ಮೆಷಿನ್ಸ್ ಕಳಿಸ್ತಾ ಇದ್ದೇವೆ. ನಮ್ಮ ಮೆಷಿನ್ಸ್ ನಮ್ಮ ಸುಳ್ಯದಿಂದ ಶ್ರೀಲಂಕಾವರೆಗೆ ಹೋಗ್ತದೆ, ಮಹಾರಾಷ್ಟ್ರ ರತ್ನಗಿರಿವರೆಗೆ ಕೂಡ ನಾವು ಮೆಷಿನ್ಸ್ ಕೊಡ್ತೇವೆ. ಆದ ಕಾರಣ ಪ್ರತಿಯೊಂದು ತೋಟದಿಂದ ತೋಟಗಳಿಗೂ ಅಡಿಕೆ ಸೈಜ್ ವ್ಯತ್ಯಾಸಗಳು ಇರ್ತದೆ. ಆದ ಕಾರಣ ಇದರಲ್ಲಿ ಯಾವುದೇ ಸೈಜ್ ನ ಅಡಿಕೆ ಇದ್ರೂ ಕೂಡ ಈ ಮೆಷಿನ್ ನಿಮಗೆ ಸುಲಿದು ಕೊಡ್ತದೆ.
ಮತ್ತೆ ನಮಗೆ ಅಡಿಕೆಯಲ್ಲಿ ಗೀರು ಕಲೆ ಬೀಳುವುದಿಲ್ಲ. ಮತ್ತೆ ಯಾವುದೇ ಟೈಪಿನ ಅಡಿಕೆ ಇದ್ರೂ ಸಹ ಹುಡಿ ಆಗುವಂತದ್ದಿಲ್ಲ. ಬರೀ ಕೊಂಬು ಲಡ್ಡ ಅಡಿಕೆ ಇರ್ತದೆ ನೋಡಿ, ಕೈಯಲ್ಲಿ ಒತ್ತುವಾಗ ಹುಡಿ ಆಗ್ತದೆ. ಇವನ್ ಆ ಟೈಪಿನ ಅಡಿಕೆ ಕೂಡ ಈ ಅಪ್ಡೇಟೆಡ್ ಮೆಷಿನ್ ಅಲ್ಲಿ 10 ಒಂದು 5 ಅಡಿಕೆ ಆದ್ರೂ ಸಿಗ್ತದೆ ನಿಮಗೆ. ಅಂಡ್ ಇನ್ ಕೇಸ್ ಆ ಉಳ್ದ 5 ಅಡಿಕೆ ಹುಡಿಯಾದ್ರೂ ಕೂಡ ಹುಡಿ ಸಹ ಸಿಕ್ಕೋ ವ್ಯವಸ್ಥೆ ಉಂಟು ನಮ್ಮ ಮೆಷಿನ್ಸ್ ಅಲ್ಲಿ. ಇವನ್ ಅದಕ್ಕೆ ಕೂಡ ಮಾರ್ಕೆಟ್ ಅಲ್ಲಿ 100-120 ರೇಟ್ ಇದೆ. ಹಾಗೆ ಆ ಟೈಪ್ ಅಲ್ಲಿ ಮತ್ತೆ ಮೇನ್ ಆಗಿ ನಾವು ಕಸ್ಟಮರ್ ಪ್ರಿಫರೆನ್ಸ್ ಇಟ್ಟು ಈ ಮೆಷಿನ್ ಮಾಡಿರುವಂತದ್ದು. ಪ್ರತಿ ವರ್ಷದಿಂದ ವರ್ಷ ನಾವು ಅಪ್ಡೇಟ್ ಮಾಡಿ ವರ್ಷದ ನಿಮಗೊಂದು ಇದಿದೆ. ಹೌದು. ಕಾರಣ ವರ್ಷದಿಂದ ವರ್ಷಕ್ಕೆ ನೀವು ಬೇಕಾದಾಗೆ ನಾವು ಹೇಗೆ ಕಸ್ಟಮರ್ ರಿವ್ಯೂಸ್ ಕಲೆಕ್ಟ್ ಮಾಡ್ತೇವೆ. ಇನ್ ಕೇಸ್ ಯಾವ್ದಾದ್ರು ಅಪ್ಡೇಟ್ ಮಾಡ್ಬೇಕಾದ್ರೆ ನಾವು 18 ವರ್ಷದ ಮೊದಲು ಕೊಟ್ಟಂತ ಮೆಷಿನ್ ಗಳಿಗೆ ಕೂಡ ಅಪ್ಡೇಟ್ ಕೊಡ್ತೇವೆ. ಈಗ ತಕೊಂಡೋದಂತಕ್ಕೂ ಅಪ್ಡೇಟ್ ಕೊಡುವಂತ ವ್ಯವಸ್ಥೆಗಳು ಇರ್ತದೆ. ನಾವು ಮೆಷಿನರೀಸ್ ನೋಡಬಹುದು ಇದರಲ್ಲಿ. ಮತ್ತೆ ಇದು ಕಂಪ್ಲೀಟ್ ಆಗಿ ಸುಳ್ಯದ ನಮ್ಮ ಫ್ಯಾಕ್ಟರಿಯಲ್ಲೇ ನಾವೇ ಖುದ್ದಾಗಿ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು. ಎಲ್ಲಾ ಕಡೆಗೂ ಕೊಡ್ತೀವಿ. ಎಲ್ಲ ಕಡೆಗೂ ಆಲ್ ಓವರ್ ಇಂಡಿಯಾ ನಮ್ಮ ಸಪ್ಲೈ ಇರ್ತದೆ. ಆದ ಕಾರಣ ಯಾವ್ದು ಎಲ್ಲಿಂದ ಈಗ ಕಸ್ಟಮರಿಗೆ ನೋಡ್ಬೇಕಾದ್ರೆ ಎನಿ ಡೇ ಅವರು ನನ್ನ ಫ್ಯಾಕ್ಟರಿ ಸುಳ್ಯದಲ್ಲಿರುವಂತ ಅಪರ್ಣ ಸ್ಟೀಲ್ ಇಂಡಸ್ಟ್ರೀಸ್ ಜಯನಗರದಲ್ಲಿ ಬರ್ತದೆ ನಮ್ಮದು. ಅಲ್ಲಿಗೆ ಬರುವಾಗ 1 ಚೀಲ 2 ಚೀಲ ಅಡಿಕೆ ಅವರ ತೋಟದ್ದೇ ತಂದು ಓಕೆ. ಅಲ್ಲಿಯೇ ಡೆಮೋ ನೋಡುವ ವ್ಯವಸ್ಥೆ ಕೂಡ ಇರ್ತದೆ ನಮ್ಮದು ಫ್ಯಾಕ್ಟರಿಯಲ್ಲಿ.